ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಧಾರವಾಡದ ಜನ ಜೋಶಿ ಪರ, ಅಭಿವೃದ್ಧಿ ಕಾರ್ಯಗಳೇ ಗೆಲುವಿಗೆ ಶ್ರೀರಕ್ಷೆ. ದಿಂಗಾಲೇಶ್ವರ ಶ್ರೀಗಳಿಂದ ದುಸ್ಸಾಹಸ ಬೇಡ, ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಚಿಕ್ಕೋಡಿಯಿಂದ ಅಣ್ಣಾಸಾಬ್ ಜೊಲ್ಲೆ ನಾಮಪತ್ರ ಸಲ್ಲಿಕೆ. ಡಿಕೆಶಿ ಸಮ್ಮುಖದಲ್ಲಿ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಉಮೇದುವಾರಿಕೆ. ಲೋಕಸಭಾ ಅಖಾಡದಲ್ಲಿ ನಾಯಕರ ವಾಗ್ಝರಿ. ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಅಲ್ಲ, ಅವರು ಕನಕಪುರಕ್ಕೆ ಮಾತ್ರ ಸೀಮಿತ ಎಂದ ಆರ್ ಅಶೋಕ್. ಎಚ್ಡಿಕೆ ಎಂಪಿ ಆಗೋದು ಡೌಟ್ ಎಂದ ಡಿಕೆಶಿ. ಸಮಾವೇಶ ನಡೆದ ಮೈದಾನ ಸ್ವಚ್ಛಗೊಳಿಸಿದ ಯದುವೀರ್ ದಂಪತಿ. ಮೈಸೂರು ಸ್ವಚ್ಛ ನಗರಿ, ಸ್ವಚ್ಛತೆ ಮುಖ್ಯವೆಂದ ಬಿಜೆಪಿ ಅಭ್ಯರ್ಥಿ. ಸ್ವಯಂ ಸೇವಾ ಸಂಸ್ಥೆಗಳಿಂದಲೂ ಸಾಥ್. ಪತ್ನಿಗೆ ಇಂಗ್ಲಿಷ್ ಬರಲ್ಲ, ನನಗೆ ಹಿಂದಿ ಅರ್ಥವಾಗಲ್ಲ. ವಿಚ್ಛೇದನಕ್ಕೆ ವಿಚಿತ್ರ ಕಾರಣ ನೀಡಿದ ಪತಿ. ಕೌಟುಂಬಿಕ ಸಲಹಾ ಕೇಂದ್ರದ ಮೆಟ್ಟಿಲೇರಿದ ಪ್ರೀತಿಸಿ ವಿವಾಹವಾದ ಜೋಡಿ. ಕೇರಳದ ನಿರುಪಯುಕ್ತ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿ. ಎಡಪಕ್ಷದಿಂದ ರಾಜ್ಯ ಹಾಳು. ದೇವರನಾಡಿನಲ್ಲಿ ಪ್ರಧಾನಿ ಮೋದಿ ವಾಗ್ದಾಳಿ. ದೆಹಲಿ ಅಬಕಾರಿ ನೀತಿ ಹಗರಣ. ಸಿಎಂ ಅರವಿಂದ್ ಕೇಜ್ರಿವಾಲ್ ನ್ಯಾಯಾಂಗ ಬಂಧನ ವಿಸ್ತರಣೆ. ಏಪ್ರಿಲ್ 23ಕ್ಕೆ ವಿಚಾರಣೆ ಮುಂದೂಡಿಕೆ. ಊಟವಿಲ್ಲ, ತಿಂಡಿ ಇಲ್ಲ, ನೀರೇ ಎಲ್ಲ. 35 ವರ್ಷದಿಂದ ಬರೀ ದ್ರವಹಾರ ಸೇವನೆ. ಅಚ್ಚರಿ ಹುಟ್ಟಿಸಿದ ಒಡಿಶಾದ ಮಹಿಳೆ. ಇರಾನ್ ಇಸ್ರೇಲ್ ಸಂಘರ್ಷ. ಇರಾನ್ ಜೊತೆ ಮಾತುಕತೆ, ಆದಷ್ಟು ಬೇಗ ಭಾರತೀಯರ ಬಿಡುಗಡೆ. ವಿದೇಶಾಂಗ ಸಚಿವ ಜೈಶಂಕರ್ ಭರವಸೆ. ಐಪಿಎಲ್ನಲ್ಲಿಂದು ಬೆಂಗಳೂರು ಹೈದರಾಬಾದ್ ಫೈಟ್. ಸತತ ಸೋಲಿನಿಂದ ಕಂಗಾಲಾದ ಫ್ಯಾಪ್ ಪಡೆಗೆ ನಿರ್ಣಾಯಕ ಪಂದ್ಯ. 4ನೇ ಗೆಲುವಿನತ್ತ ಸನ್ರೈಸರ್ಸ್ ಚಿತ್ತ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.comಗೆ ಲಾಗಿನ್ ಆಗಿ.